ಎಸ್ ಎಸ್ ಎಲ್ ಸಿ ನಂತರ ಸೆಕೆಂಡ್ ಪಿ ಯು ಸಿ ನಂತರ ಯಾವ ಕೋರ್ಸ್ಗಳಿದ್ದಾವೆ, ಈ ಕೋರ್ಸ್ಗಳ ಬಗ್ಗೆ ಹಲವು ವಿಡಿಯೋಗಳನ್ನು ಮಾಡಿದ್ದೀನಿ. 1000 ಕೋರ್ಸ್ಗಳಿದ್ದಾವೆ. ನಿಮ್ಮ ಆಸಕ್ತಿಗೆ ತಕ್ಕ ಹಾಗೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ತಕ್ಕ ಹಾಗೆ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಬೋದು. ಅದು ಹೈಯರ್ ಎಜುಕೇಷನ್ ಇರ್ಬೋದು, ಅಥವಾ ಡಿಪ್ಲೊಮಾ ಕೋರ್ಸ್ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಇರ್ಬೋದು, MBBS ಕೋರ್ಸ್ ಇರ್ಬೋದು. ಆದರೆ ಎಸ್ ಎಸ್ ಎಲ್ ಸಿ ಫೇಲ್ ಆದಂಥ, ಸೆಕೆಂಡ್ ಪಿ ಯು ಸಿ ಫೇಲ್ ಆದಂಥ, ಅಥವಾ ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆದಂಥ, ಪಿ ಯು ಸಿ ಜಸ್ಟ್ ಪಾಸ್ ಆದಂಥ ವಿದ್ಯಾರ್ಥಿಗಳಿರ್ತಾರೆ. ಎಸ್ಪೆಷಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿರ್ತಾರೆ. ನಮ್ಮ ಲೈಫ್ ಕರಿಯರೇ ಮುಗೀತು, ಮತ್ತಿನ್ನೂ ಸರಿ ನಾನು ಎಕ್ಸಾಮ್ ಬರೀಬೇಕಲ್ಲ ಅಂಥೇಳಿ ಯೋಚನೆ ಮಾಡಿರ್ತಾರೆ. ಆದರೆ ಮನೆ ಪರಿಸ್ಥಿತಿ ಭಾಳ ಗಂಭೀರ ಇರುತ್ತೆ. ನಾನು ಓದೋದಿಲ್ಲ, ನನಗೆ ಯಾವುದಾದ್ರೂ ಜಾಬ್ ಓರಿಯೆಂಟೆಡ್ ರೀತಿ ಕೋರ್ಸ್ 1 ವರ್ಷ 2 ವರ್ಷ ಕೋರ್ಸ್ ಇದ್ದರೆ ನಾನು ಮಾಡ್ಕೊಂಡು ಜಾಬ್ ತೊಗೋಬೇಕು. ಫೇಲ್ ಆಗಿದ್ದರೂ ಚಿಂತೆ ಇಲ್ಲ. ಪಿ ಯು ಸಿ ಫೇಲ್ ಆಗಿದ್ದೀನಿ, ಎಸ್ ಎಸ್ ಎಲ್ ಸಿ ಮೇಲೇ ಅಪ್ಲೈ ಮಾಡ್ಬೋದಾ, ಯಾವುದಾದ್ರೂ ಡಿಪ್ಲೊಮಾ ಕೋರ್ಸ್ಗಳಿದೆಯಾ ಅಂದರೆ, ಯಾವುದಾದ್ರೂ ಬೇರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದೆಯಾ ಅನ್ನೋದಾದರೆ ಖಂಡಿತ ನಿಮ್ಮ ಪ್ರಶ್ನೆಗೆ ಹೌದು ಅನ್ನೋದು ನನ್ನ ಉತ್ತರ. ಎಸ್ ಎಸ್ ಎಲ್ ಸಿಯ ನಂತರ, ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆಗಿದ್ದರೂ ಕೂಡ ಓಕೆ, ಕೆಲವು ಕೋರ್ಸ್ಗಳು ಎಸ್ ಎಸ್ ಎಲ್ ಸಿ ಫೇಲ್ ಆದ್ರೂ ಕೂಡ ನೀವು ಮಾಡ್ಬೋದಾಗಿದೆ. ಅಂಥ ಕೋರ್ಸ್ಗಳಿದ್ದಾವೆ. ಆದರೆ ಈಗೆಲ್ಲ ಮಿನಿಮಮ್ ರಿಕ್ವೈರ್ಮೆಂಟ್ ಇರೋದೇನೆಂದರೆ, ಮಿನಿಮಮ್ ಕ್ವಾಲಿಫಿಕೇಷನ್ ಏನಂದರೆ ಎಸ್ ಎಸ್ ಎಲ್ ಸಿ ಬೇಕು. ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿದ್ರೂ ಚಿಂತೆ ಇಲ್ಲ. ಎಸ್ ಎಸ್ ಎಲ್ ಸಿ ಆಧಾರದ ಮೇಲೆ ನೀವು ಏನೇನು ಮಾಡ್ಬೋದು ಕೋರ್ಸ್ಗಳು. ಒಂದು ITI ಕೋರ್ಸ್ಗಳನ್ನು ಮಾಡ್ಬೋದು. ಕೈಗಾರಿಕೆ ಸಂಬಂಧಿಸಿದಂತೆ ಮೆಕ್ಯಾನಿಕಲ್ಲು, ಫಿಟ್ಟರು, ಡೀಸೆಲ್ ಮೆಕ್ಯಾನಿಕ್ಕು, ಹೀಗೆ ಭಾಳ ಎಲೆಕ್ಟ್ರಿಷನ್ನು, ಎಲೆಕ್ಟ್ರಿಕಲ್ಲು, ನಿಮಗೆ ಎಷ್ಟು ಬೇಕು ನಿಮಗೆ ITI ವೃತ್ತಿ ಕೋರ್ಸ್ಗಳು ಇವೆಲ್ಲ, ವೃತ್ತಿಪರ ಕೋರ್ಸ್ಗಳು ಇವೆಲ್ಲ 6 ತಿಂಗಳಿಂದ 2 ವರ್ಷದವರೆಗೂ ಇರೋ ಕೋರ್ಸ್ಗಳಿದ್ದಾವೆ. ITI ಕೋರ್ಸ್ಗಳು. ಈ ITI ಕೋರ್ಸ್ಗಳನ್ನು ನೀವು ಮಾಡ್ಬೋದಾಗಿದೆ. ಈ ಕೋರ್ಸ್ಗಳನ್ನು ಮಾಡಿದ್ರೆ ನಿಮಗೆ ಒಂದು ಲೋಕಲ್ಲಾಗಿ ನೀವು ಏನಂದರೆ ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡಿ ಯಾರೋ ಒಬ್ಬರು ಎಲೆಕ್ಟ್ರಿಷಿಯನ್ ಯಾರು ವರ್ಕ್ ಮಾಡ್ತಿರ್ತಾರೆ ಅವ್ರ ಜೊತೆಗೆ ಅಸಿಸ್ಟೆಂಟಾಗಿ ನೀವು ಕೆಲಸಕ್ಕೆ ಜಾಯ್ನ್ ಆಗ್ಬೋದಾಗಿದೆ. ಮುಂದೆ ಕೆಲಸ ಮಾಡ್ತಾ ನೀವೇ ಎಕ್ಸ್ಪರ್ಟ್ ಆಗಿಬಿಡ್ತೀರ. ನೀವೇ ಓನಾಗಿ ಬೇಕಾದ್ರೆ ಮಾಡ್ಬೋದು. ಇಲ್ಲ ಒಂದು ಶಾಪನ್ನು ಇಡ್ಬೋದು, ಎಲೆಕ್ಟ್ರಿಕಲ್ ಶಾಪನ್ನು ಇಟ್ಟು ನೀವು ಸೇಲ್ ಮಾಡ್ಬೋದು. ಹೀಗೆ ಭಾಳಷ್ಟು ಅವಕಾಶಗಳಿದ್ದಾವೆ. ಆದರೆ ಅವಕಾಶಗಳು ಅವು ಸೀಮಿತ ವ್ಯಾಪ್ತಿಯಲ್ಲಿರುತ್ತೆ. ಯಾಕಂದರೆ ನಿಮ್ಮ ಎಜುಕೇಷನ್ಗೆ ಸಂಬಂಧಿಸಿದಂತೆ, ಬಟ್ ಅದರಲ್ಲಿ ಅನುಭವ ಇತ್ತು ಅನ್ನೋದಾದರೆ ನಿಮಗೆ ಹೆಚ್ಚು ಅವಕಾಶಗಳು ಸಿಗ್ತದೆ ಹೋಗ್ತದೆ. ಮೊದಲನೇದಾಗಿ ITI ಕೋರ್ಸ್ಗಳು ಎಸ್ ಎಸ್ ಎಲ್ ಸಿಯ ನಂತರ ಮಾಡಲಿಕ್ಕೆ ಅವಕಾಶ ಇದೆ. ITI ಕೋರ್ಸ್ಗಳು ನಿಮಗೆ ಕೇವಲ ಮೆಕ್ಯಾನಿಕಲ್ ಮಾತ್ರ ಅಲ್ಲ, ಡೀಸೆಲ್ ಮೆಕ್ಯಾನಿಕ್ ಅಂತಲ್ಲ, ಅಥವಾ ನಿಮಗೆ ಪ್ಲಂಬಿಂಗು, ವೆಲ್ಡಿಂಗು, ಮೆಕ್ಯಾನಿಕಲ್ ಕೋರ್ಸ್ಗಳೇನಿದ್ದಾವೆ, ಇಂಜಿನಿಯರಿಂಗ್ ಕೋರ್ಸ್ಗಳೇನಿದ್ದಾವೆ, ಅವುಗಳಲ್ಲಿ ನೀವು ITI ಕೋರ್ಸ್ಗಳನ್ನು ಕೂಡ ಮಾಡ್ಬೋದಾಗಿದೆ. ಇವು ನೀವು ಫ್ಯಾಕ್ಟ್ರಿಯಲ್ಲೂ ಕೂಡ ಕೆಲಸ ಮಾಡ್ಬೋದು. ಓನಾಗಿ ನೀವು ಮಾಡೋದಕ್ಕಿಂತ ಓನಾಗಿ ಮಾಡ್ತೀನಿ ಅಂತಂದ್ರೆ ಅದು ಓಕೆ. ಫ್ಯಾಕ್ಟ್ರಿಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನೀವು ITI ಕೋರ್ಸ್ಗಳನ್ನು ಮಾಡಿದರೆ ಸಾಕು. ಅದರ ಜೊತೆಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ, ಎಲ್ಲಿ ವರ್ಕ್ ಮಾಡಿದೆಯಾ ಏನಾದರೂ ಅಂಥೇಳಿ ಇತ್ತು ಅನ್ನೋದಾದರೆ ಇಮಿಡಿಯೇಟಾಗಿ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ನೀವು GTTC ಕೋರ್ಸ್ಗಳನ್ನು ಮಾಡ್ಬೋದು. ಇದರಲ್ಲಿ ನಿಮಗೆ ಟೂಲ್ ರೂಮ್ ಮೆಷಿನಿಸ್ಟ್, ಕಂಪೋಸಿಟ್ ಮೆಷಿನಿಸ್ಟ್, ಟೂಲ್ ಆ್ಯಂಡ್ ಡೈ ಟೆಕ್ನಿಷಿಯನ್, ಹೀಗೆ ಬೇರೆ ವಿಭಿನ್ನ ಕೋರ್ಸ್ಗಳೆಲ್ಲವೂ ಕೂಡ ಇದ್ದಾವೆ. ತಾತ್ವಿಕ ಕಲಿಕೆಗಿಂತ ಪ್ರಾಯೋಗಿಕ ಕೌಶಲ್ಯವನ್ನೇ ಹೆಚ್ಚು ಇಲ್ಲಿ ಕಲಿಸ್ಕೊಳ್ಳಾಗತ್ತೆ. ಕೋರ್ಸ್ ಪೂರೈಸಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ಕೆಲಸದ ಭರವಸೆಯನ್ನು ಕೂಡ ನೀಡುತ್ತೆ. ಒಂದು ರೀತಿ ಕ್ಯಾಂಪಸ್ ಇಂಟರ್ವ್ಯೂ ರೀತಿಯಾಗಿ. ಆರ್ಥಿಕವಾಗಿ ಹಿಂದುಳಿದ ಫೇಲಾದ ವಿದ್ಯಾರ್ಥಿಗಳಿಗೆ ಇವು ಉಪಯುಕ್ತವಾದಂಥ ಕೋರ್ಸ್ಗಳು. ಡಿಪ್ಲೊಮಾ ಕೋರ್ಸ್ಗಳು ಬಹಳಷ್ಟಿದ್ದಾವೆ. ಬೇರೆ ಬೇರೆ ಕೋರ್ಸ್ಗಳು, ನಾನು ITI ಕೋರ್ಸ್ಗಳ ಬಗ್ಗೆ ಮಾತ್ರ ಹೇಳಿದೆ. ಡಿಪ್ಲೊಮಾ ಕೋರ್ಸ್ಗಳು ತುಂಬಾ ಇದ್ದಾವೆ. ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ ಡಿಸೈನಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಬ್ಯೂಟಿಷಿಯನ್, ಮೇಕಪ್, ಫೈನಾನ್ಷಿಯಲ್ ಅಕೌಂಟೆಂಟ್, ಲ್ಯಾಂಗ್ವೇಜ್ ಫ್ಲೂಯೆನ್ಸಿ, ಹೀಗೆ ವೆರೈಟಿ ಇದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ SSLC ನಂತರ ನೀವು ಜಸ್ಟ್ ಪಾಸಾಗಿದ್ದರೂ ಕೂಡ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಸಂಬಂಧಿಸಿದಂಥ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈವನ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಯಲ್ಲಿ ಬರುವಂಥ ಕಾಲೇಜ್ಗಳಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅದಕ್ಕೆ ಹೇಗೆ ಮಾಡಬೇಕು ಅನ್ನೋ ಕುರಿತು ಪ್ರತ್ಯೇಕವಾದಂಥ ವಿಡಿಯೋ ಮಾಡಿದ್ದೀನಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಕುರಿತಾಗಿ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಬ್ರೀಫಾಗಿ ಹೇಳಬೇಕಾಗಿರೋದು ಏನು ಅಂತ ಅನ್ನೋದಾದರೆ, ನೀವು SSLCಯಲ್ಲಿ ಒಂದಷ್ಟು ಒಳ್ಳೆ ಮಾರ್ಕ್ಸ್ ಪಡೆದಿದ್ದರೆ ಅದರ ಜೊತೆಗೆ CET ರೀತಿ ಒಂದು ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕು. ನೀವು ರಾಜ್ಯದ ವ್ಯಾಪ್ತಿಯಲ್ಲಿ ಅಥವಾ ಕೇಂದ್ರದ ವ್ಯಾಪ್ತಿಯಲ್ಲಿರುವಂಥ ಹೋಟೆಲ್ ಕಾಲೇಜ್ಗಳಿದ್ದಾವೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಿದ್ದಾವೆ. ಆ ಕಾಲೇಜಲ್ಲಿ ನೀವು ಜಾಯ್ನ್ ಆಗಬೇಕು ಅನ್ನೋದಾದರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅದು ಆಲ್ ಓವರ್ ಇಂಡಿಯಾ, ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವಂಥ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್, ರಾಜ್ಯದ ವ್ಯಾಪ್ತಿಯಲ್ಲೂ ಕೂಡ ಕೆಲವು ಕಾಲೇಜುಗಳಿದ್ದಾವೆ.
ಅಲ್ಲಿ ನೀವು ರಾಜ್ಯ ಮಟ್ಟದಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ಎಕ್ಸಾಮ್ ಬರೆದಾದ್ಮೇಲೆ ಅದರಲ್ಲಿ ಬರುವ ಫಲಿತಾಂಶ ರ್ಯಾಂಕಿಂಗ್ ಏನಿದೆ ಅದರ ಆಧಾರದ ಮೇಲೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋದಾದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಇಲ್ಲ ಪ್ರೈವೇಟ್ ಸೀಟ್ ಕೂಡ ಅವಕಾಶ ಇದೆ. ಅದರ ಹಿನ್ನೆಲೆಯಲ್ಲಿ ನೀವು ಹೋಗ್ಬೋದು. ಬಟ್ ಒಂದಷ್ಟು ಫೀಸ್ ಅಂತೂ ಜಾಸ್ತಿ ಇರುತ್ತೆ. ಬಿಕಾಸ್ ಜಾಬ್ ಓರಿಯೆಂಟೆಡ್ ಕೋರ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೇವಲ ಏನಪ್ಪ ನಾನು ಅಡುಗೆ ಮಾಡೋ ಚೆಫ್ ಆಗ್ತೀನ, ನನಗಿಷ್ಟ ಇಲ್ಲ, ಬೇರೆ ರೀತಿ ಮ್ಯಾನೇಜ್ಮೆಂಟ್ ಮಾಡುವಂಥ ಕೋರ್ಸ್ ಇದೆ. ನಿಮಗೆ ಹೋಟೆಲ್ಗಳನ್ನು ಮ್ಯಾನೇಜ್ ಮಾಡುವಂಥ ಮ್ಯಾನೇಜರ್ ಪೋಸ್ಟ್ಗಳಿದ್ದಾವೆ. ನಿಮಗೆ ಈ ಕಲ್ಯಾಣ ಮಂಟಪದ ರೀತಿಯಾಗಿ ಅಂದರೆ ನಿಮಗೆ ದೊಡ್ಡ ದೊಡ್ಡ ಮೇನು ಹೋಟೆಲ್ಗಳೇನಿರ್ತವೆ, ಹೋಟೆಲ್ಗಳಲ್ಲಿ ಡಯಾಸ್ ಇರ್ಬೋದು ಅಥವಾ ನಿಮಗೆ ಪ್ರೋಗ್ರಾಮ್ ಹಾಲ್ಗಳಿರ್ತವೆ, ಅವುಗಳನ್ನು ಮ್ಯಾನೇಜ್ ಮಾಡಲಿಕ್ಕೂ ಸಪ್ರೇಟ್ ಆದಂಥ ಪೋಸ್ಟ್ಗಳಿದ್ದಾವೆ. ನಿಮಗೆ ಹೋಟೆಲ್ಗಳಲ್ಲಿ ಲಕ್ಸುರಿ ಹೋಟೆಲ್ಗಳಿದ್ದಾವೆ, 3 ಸ್ಟಾರ್ 5 ಸ್ಟಾರ್ ಈ ರೀತಿಯಾದಂಥ ಹೋಟೆಲ್ಗಳಲ್ಲೂ. ಬಟ್ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಹಳನೇ ಇಂಪಾರ್ಟೆಂಟ್. ನೀವು ಕೇವಲ ನಿಮ್ಮ ಮಾತೃಭಾಷೆ ಮಾತ್ರ ಅಲ್ಲ, ಅದರ ಜೊತೆಗೆ ಇತರೆ 2-3 ಲ್ಯಾಂಗ್ವೇಜ್ ಜೊತೆಗೆ ಇಂಗ್ಲೀಷ್ ಇಷ್ಟು ಕೂಡ ಇತ್ತು ಅನ್ನೋದಾದ್ರೆ ಕಮ್ಯುನಿಕೇಷನ್ ಸಲುವಾಗಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಪ್ರೊಫೆಷನಲ್ ಕರಿಯರ್ ಒಳ್ಳೆ ಗ್ರೋತ್ ಅಂತೂ ಸಿಗುತ್ತೆ. ಅಯ್ಯೋ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಸೆಕೆಂಡ್ PUC ಒಳ್ಳೆ ಮಾರ್ಕ್ಸ್ ತೊಗೊಂಡ್ರು, ಇಂಜಿನಿಯರಿಂಗ್ ಹೋದ್ರಂತೆ. ಇಂಜಿನಿಯರಿಂಗ್ ಹೋದಂಥ ಎಷ್ಟು ವಿದ್ಯಾರ್ಥಿಗಳು ಈಗಲೂ ಕೂಡ ಜಾಬ್ ಸಿಗದೆ ಕೂತಿದ್ದಾರೆ. ಆ ರೀತಿಯಾದಂಥ ಸಿಚುವೇಶನ್ನು ಕೂಡ ಇದೆ. ಸೊ ನೀವು ಡೋಂಟ್ ಅಪ್ಸೆಟ್ ಆಗುವಂಥ ಅವಶ್ಯಕತೆಯೇ ಇಲ್ಲ. ಹೌದು ಫೇಲ್ಯೂರ್ ಆಗಿದೆ, ಬಟ್ ಫೇಲ್ಯೂರ್ ಇದೇ ಕೊನೆಯೇನಲ್ಲ. ನಿಮ್ಮ ಮುಂದೆನೂ ಕೂಡ ಒಳ್ಳೆ ಅವಕಾಶಗಳಿದ್ದಾವೆ. SSLC ನಂತರನೂ ಕೂಡ ನೀವು ಕೋರ್ಸ್ಗಳನ್ನು ಮಾಡ್ಬೋದು. ITI GTTC ಇರ್ಬೋದು ಅಥವಾ ಡಿಪ್ಲೊಮಾ ಕೋರ್ಸ್ಗಳಿರ್ಬೋದು. ಈ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಹೀಗೆ ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಸಂಬಂಧಿಸಿದಂತೆ ನೀವು ಕೋರ್ಸ್ಗಳನ್ನು ಮಾಡ್ಬೋದು. ಕಂಪ್ಯೂಟರ್ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ಅನ್ನೋದಾದರೆ SSLC ಮೇಲೆ ನೀವು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೈಬರ್ ಸೆಕ್ಯುರಿಟಿ ಸಂಬಂಧಿಸಿದಂತೆ ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಇಂಗ್ಲೀಷ್ ನಿಮಗೊಂದಷ್ಟು ಫ್ಲೂಯೆನ್ಸಿ ಇದೆ, ನೀವು ಚೆನ್ನಾಗಿ ಮಾತಾಡ್ತೀರಿ, ಇಂಗ್ಲೀಷ್ ಒಂದು ಸ್ವಲ್ಪ ನನಗೆ ಓಕೆ ಅಂತ ಮ್ಯಾನೇಜಬಲ್ ಇದೆ ಅನ್ನೋದಾದರೆ ನಿಮಗೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ಗಳು ಭಾಳಷ್ಟಿದ್ದಾವೆ. ಕೆಲವು SSLC ನಂತರನೂ ಕೂಡ ಇದೆ. ಕೆಲವು ಕೋರ್ಸ್ಗಳಿಗೆ ಮಾತ್ರ ಸೆಕೆಂಡ್ PUC ಆಗಿರಲೇಬೇಕು. ಆ ರೀತಿಯಾದಂಥ BSc ನರ್ಸಿಂಗ್ ಅಂತ ಕೋರ್ಸ್ಗಳಿಗೆ ಸೆಕೆಂಡ್ PUC ಸೈನ್ಸನ್ನು ಮಾಡಿರಲೇಬೇಕಾಗತ್ತೆ. ಸೊ ಹೀಗೆ ಫೇಲ್ ಆದರೂ ಕೂಡ PUCಯಲ್ಲಿ ನೀವು SSLCಯ ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೇ ನಿಮಗೆ ಡಿಪ್ಲೊಮಾ ಕೋರ್ಸ್ಗಳು, ITI ಕೋರ್ಸ್ಗಳು ಅಥವಾ GTTC ಕೋರ್ಸ್ಗಳನ್ನು ಕೂಡ ನೀವು ಜಾಯ್ನ್ ಆಗ್ಬೋದಾಗಿದೆ. ಸೊ ಆ ಮೂಲಕ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಲ್ಲಿ ನೀವು 2 ವರ್ಷ 1 ವರ್ಷ ಓದ್ಕೊಂಡು ಮುಂದೆ ಇಂಟರ್ನ್ಶಿಪ್ ರೀತಿಯಾಗಿ ಒಂದಷ್ಟು ಕೆಲಸ ಮಾಡಿ ಆಮೇಲೆ ನೀವು ಜಾಬಿಗೆ ಜಾಯ್ನ್ ಆಗ್ಬೋದಾಗಿದೆ. ಸೊ ಇದು ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಫೇಲ್ ಆಗಿದ್ದೀನಿ ಅಂಥೇಳಿ ಬೇಸರ ಪಟ್ಕೊಳ್ಬೇಡಿ. ಬೇಸರ ಪಟ್ಕೊಂಡ್ರೆ ಉಪಯೋಗ ಇಲ್ಲ. ಬಟ್ ಮುಂದೆ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ಹೇಗೆ ಮುಂದೆ ತಗೋಬೇಕು ಅನ್ನೋದು ನಿಮಗೆ ಗುರಿ ಇರಬೇಕು. ಸಲಹೆ ಅಂತೂ ಕೊಡ್ತೀವಿ, ಇನ್ಫಾರ್ಮೇಷನ್ ಕೊಡ್ತೀವಿ, ನಿರ್ಧಾರ ನಿಮ್ಮದು. ಒಳ್ಳೆಯದಾಗಲಿ. ಕ್ಯಾಮ್ರಾ ಪರ್ಸನ್ ನೂರಾಮ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.